ರೀಸೆಂಟಾಗಿ ಸ್ಯಾಮ್ಸಂಗ್ನವರು ತಮ್ಮ ಮಿಡ್ ರೇಂಜ್ ಲೆವೆಲ್ ಸ್ಮಾರ್ಟ್ಫೋನ್ನ ಸೈಲೆಂಟಾಗಿ ಲಾಂಚ್ ಮಾಡಿದ್ದಾರೆ. ಸ್ಯಾಮ್ಸಂಗ್ A26 ಈ ಫೋನ್ ಕೇವಲ 25,000 ರೂಪಾಯಿಗೆ ಸಿಗ್ತಾ ಇದೆ. ಇದನ್ನು ನೀವು ತಗೊಳ್ಬೋದಾ ಬೇಡವಾ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ನಮಗೆ ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಇದರೊಳಗಡೆ ಒಂದು ಬಾಕ್ಸ್ ಸಿಗ್ತಾ ಇದೆ. ಇದ್ರ ಹಿಂದ್ಗಡೆ ಸಿಮ್ ಎಜೆಕ್ಟರ್ ಟೂಲ್ ಕೂಡ ಇದೆ. ಇದನ್ನು ನಾವು ಓಪನ್ ಮಾಡ್ತಿದ್ದಂಗೆ ನಮಗೆ C2C ಕೇಬಲ್ ಸಿಗ್ತಾ ಇದೆ. ಇದರ ಒಳಗಡೆ ನಿಮಗೆ ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ. ಆ ನಂತರ ನಿಮಗೆ A26 ಸ್ಮಾರ್ಟ್ಫೋನ್ ವೈಟ್ ಪ್ರೀಮಿಯಂ ಕಲರ್, ತುಂಬ ಚೆನ್ನಾಗಿದೆ ಈ ಕಲರ್. ಆ ನಂತರ ನಿಮಗೆ ಬಾಕ್ಸ್ ಒಳಗಡೆ ಏನೂ ಸಿಗಲ್ಲ. ನೀವು ಇದಕ್ಕೆ ಒಂದು ಪ್ರೀಮಿಯಂ ಗ್ಲಾಸ್, ಒಂದು ಪೌಚ್, ಆ ನಂತರ ಅಡಾಪ್ಟರ್ ತೊಗೊಳ್ಬೇಕಾಗತ್ತೆ. ಈ ಫೋನ್ನ ಡಿಸೈನ್ ಪ್ರೀಮಿಯಂ ಆಗಿದೆ, ನೋಡೋಕ್ಕೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಇದರ ಬ್ಯಾಕ್ ಪಾಲಿಕಾರ್ಬನೇಟ್ ಇದೆ, ಗ್ಲಾಸ್ ಫಿನಿಶಿಂಗ್ ಸಿಗುತ್ತೆ. ಇದರ ಫ್ರೇಮ್ ಕೂಡ ಪಾಲಿಕಾರ್ಬನೇಟಿಂದ ಮಾಡಿದೆ, ಮ್ಯಾಟ್ ಫಿನಿಶಿಂಗ್ ಇದೆ. ಈ ಫೋನ್ 4 ಕಲರಲ್ಲಿ ಸಿಗುತ್ತೆ. ಈಗ ನಮ್ಮ ಹತ್ರ ಇರೋದು ಆಸಮ್ ವೈಟ್. ಇನ್ನೂ ಉಳಿದ ಕಲರ್ ನೋಡೋದಾದರೆ ಆಸಮ್ ಮಿಂಟ್, ಆಸಮ್ ಪೀಚ್ ಮತ್ತು ಆಸಮ್ ಬ್ಲ್ಯಾಕ್. ಈ 4 ಕಲರಲ್ಲಿ ನಿಮಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ, ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ಫೋನ್ ಮೇಲೆ ಸ್ವಲ್ಪ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳುತ್ತೆ. ಇದಕ್ಕೆ ನೀವು ಬ್ಯಾಕ್ ಕವರ್ ಹಾಕಿ ಅದನ್ನು ನೀವು ಸಪ್ರೇಟಾಗಿ ತೊಗೊಳ್ಬೇಕು. ಬಾಕ್ಸ್ನಲ್ಲಿ ಏನೂ ಬರೋದಿಲ್ಲ. ಮತ್ತು ಈ ಫೋನ್ 202 ಗ್ರಾಮ್ ವೆಯ್ಟ್ ಇದೆ ಮತ್ತು 7.7 mm ಥಿಕ್ನೆಸ್ನ ಹೊಂದಿದೆ. ಈ ಫೋನ್ ತುಂಬ ಥಿಕ್ಕಾಗಿದೆ ಮತ್ತು ಇದರ ವೆಯ್ಟ್ ಕೂಡ ಜಾಸ್ತಿ ಇಲ್ಲ. ಇನ್ ಆ್ಯಂಡ್ ಫೆಲ್ ತುಂಬ ಚೆನ್ನಾಗಿದೆ, ಲೈಟ್ ವೇಟ್ ಫೀಲ್ ಆಗುತ್ತೆ. ಈ ಫೋನ್ ಫ್ರಂಟ್ನಲ್ಲಿ ವಾಟರ್ ಡ್ರಾಪ್ ಕ್ಯಾಮ್ರಾ ಇದೆ, ಮಾತ್ರ ಇದರ ಬ್ಲೆಸಲ್ ಸ್ವಲ್ಪ ಜಾಸ್ತಿ ಇದೆ. ಇನ್ನು ಈ ಫೋನ್ನ ಕೆಳಗಡೆ USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಹೈಬ್ರಿಡ್ ಕಾರ್ಡ್ ಸ್ಲಾಟ್ನ ಕೊಟ್ಟಿದ್ದಾರೆ. ಇದರಲ್ಲಿ 1 ಸಿಮ್ ಮತ್ತು 1 ಮೆಮರಿ ಕಾರ್ಡ್ನ ಹಾಕ್ಬೋದು. ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ಈ ಫೋನ್ನ ಮೇಲೆ ಮೈಕ್ರೋಫೋನ್ ಸಿಗುತ್ತೆ. ಈ ಫೋನ್ನಲ್ಲಿ ನಿಮಗೆ ಸಿಂಗಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ಡೀಸೆಂಟಾಗಿ ಚೆನ್ನಾಗಿದೆ. ಡ್ಯುಯಲ್ ಸ್ಪೀಕರ್ ಕೊಟ್ಟಿದ್ರೆ ಚೆನ್ನಾಗಿತ್ತು, ಆದರೆ ಕೊಟ್ಟಿಲ್ಲ. ಇದರ ಸೌಂಡ್ ನೀವೇ ಕೇಳಿ. ಇನ್ನು ಈ ಫೋನ್ಗೆ IP57 ರೇಟಿಂಗ್ನ ಸಿಗ್ತಾ ಇದೆ. ಇದರ ಮೇಲೆ ಸ್ವಲ್ಪ ನೀರು ಬಿದ್ದರೆ ಏನಾಗಲ್ಲ, ಆದರೆ ಇದನ್ನು ಅಂಡರ್ ವಾಟರ್ ಯೂಸ್ ಮಾಡೋದಕ್ಕಾಗಲ್ಲ. ಈ ಫೋನ್ ಹಾಳಾಗುತ್ತೆ ಮತ್ತು ಇದಕ್ಕೆ ಬ್ರ್ಯಾಂಡ್ ವ್ಯಾರಂಟಿ ಕೂಡ ಕೊಡ್ತಾ ಇಲ್ಲ. ಇನ್ನು ಡಿಸ್ಪ್ಲೇ ಕಡೆ ಬಂದರೆ ಈ ಫೋನ್ನಲ್ಲಿ 6.65 ಇಂಚಸ್ FHD+ ಸೂಪರ್ ಅಮೋಲ್ಡ್ ಡಿಸ್ಪ್ಲೇ ಸಿಗ್ತಾ ಇದೆ. ಇದು 120 Hz ರಿಫ್ರೆಶ್ ರೇಟ್ನ ಹೊಂದಿದೆ. ಯೂಸ್ ಮಾಡುವಾಗ ಸ್ವಲ್ಪ ಸ್ಮೂತಾಗಿ ವರ್ಕ್ ಆಗುತ್ತೆ. ಈ ಫೋನ್ನ ಡಿಸ್ಪ್ಲೇ ಸ್ವಲ್ಪ ಪ್ರೀಮಿಯಂ ಆಗಿದೆ. ಈ ಫೋನ್ 800 ನಿಟ್ ಪೀಕ್ ಬ್ರೈಟ್ನೆಸ್ನ ಹೊಂದಿದೆ. ಇದರ ಡಿಸ್ಪ್ಲೇ ಸ್ವಲ್ಪ ಬ್ರೈಟ್ ಆಗಿದೆ. ಔಟ್ಡೋರ್ನಲ್ಲಿ ಯೂಸ್ ಮಾಡಿದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಇಂಡೋರ್ನಲ್ಲಿ ಚೆನ್ನಾಗಿ ಕಾಣುತ್ತೆ ಮತ್ತು ಇದರ ಡಿಸ್ಪ್ಲೇಯಲ್ಲಿ ಕಲರ್ ಡೀಸೆಂಟಾಗಿ ಬರುತ್ತೆ. ಕಂಟೆಂಟ್ ನೋಡೋಕ್ಕೆ ಜಾಸ್ತಿ ಏನು ಕಷ್ಟ ಆಗಲ್ಲ. ಇದರಲ್ಲಿ ನಾನು ಕೂಡ ಕಂಟೆಂಟ್ ನೋಡಿದ್ದೀನಿ. ಈ ಫೋನ್ನ ಡಿಸ್ಪ್ಲೇ ತುಂಬ ಇಷ್ಟ ಆಯಿತು. ಈ ಫೋನ್ 2 ವೇರಿಯಂಟ್ನಲ್ಲಿ ಬರ್ತಾ ಇದೆ. 8GB ರ್ಯಾಮ್, 128GB ಸ್ಟೋರೇಜ್ ಮತ್ತು 8GB ರ್ಯಾಮ್, 256GB ಸ್ಟೋರೇಜ್. ಈ 2 ವೇರಿಯಂಟ್ನಲ್ಲಿ ಸಿಗ್ತಾ ಇದೆ. ನಿಮಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ನೇ ತೊಗೊಳ್ಳಿ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಈ ಫೋನ್ನಲ್ಲಿ Exynos 1380 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಪರವಾಗಿಲ್ಲ, ಚೆನ್ನಾಗಿದೆ. ಇದರಲ್ಲಿ LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಈ ಫೋನಲ್ಲಿ 5 lakh+ ಆಂಟಿಟ್ಯೂಡ್ ಸ್ಕೋರ್ ಇದೆ ಮತ್ತು 86% CPU ಥ್ರೊಟಲ್ ಇದೆ. BGMIನಲ್ಲಿ ಸ್ಮೂತ್ ಆಪ್ಷನ್ನಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ನ ಇಡ್ಬೋದು. ಈ ಫೋನ್ ಗೇಮ್ಸ್ ಆಡದೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಈ ಫೋನ್ ಸ್ವಲ್ಪ ಓವರ್ ರೇಟ್ ಆಗುತ್ತೆ, ಆದರೆ ಗೇಮಿಂಗೋಸ್ಕರ ಇದು ಬೆಸ್ಟ್ ಫೋನ್ ಆಗಿದೆ. ಹೆವಿ ಗೇಮ್ಸ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್, ಲ್ಯಾಗ್ ಆಗಲ್ಲ, ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಗೇಮಿಂಗೋಸ್ಕರ ಈ ಫೋನ್ ತೊಗೊಳ್ಬೋದು. ಈ ಫೋನ್ ಸ್ವಲ್ಪ ಹೀಟ್ ಆಗುತ್ತೆ, ಆದರೆ ಬೇಗ ಕೂಲ್ ಕೂಡ ಆಗುತ್ತೆ. ಈ ಫೋನಲ್ಲಿ Android 15 ಮತ್ತು One UI 7 ಸಿಗ್ತಾ ಇದೆ. ಈ ಫೋನ್ಗೆ 6 ಇಯರ್ಸ್ OS ಅಪ್ಡೇಟ್ ಮತ್ತು 6 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ 6 ಇಯರ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು. ಲಾಂಗ್ ಟರ್ಮ್ ಯೂಸ್ ಮಾಡೋರಿಗೆ ಚೆನ್ನಾಗಿದೆ. ಮತ್ತು ಇದರ UI-ನಲ್ಲಿ ಅನ್ನೆಸರಿ ಆಪ್ಸ್ ಬರುತ್ತೆ, ಆದರೆ ಇದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಇದರಲ್ಲಿ One UI-ನಲ್ಲಿ ತುಂಬ ಅಪ್ಗ್ರೇಡ್ ಆಗಿದೆ. ಇದು ತುಂಬ ಕಸ್ಟಮೈಸ್ ಆಪ್ಷನ್ ಸಿಗ್ತಾ ಇದೆ. ಇದರ ಜೊತೆಗೆ AI ಫೀಚರ್ ಸಿಗ್ತದೆ. ಇದರ UI ನನಗೆ ತುಂಬ ಇಷ್ಟ, ನಿಮಗೂ ಇಷ್ಟ ಆಗುತ್ತೆ. ಈ ಫೋನ್ನ ಕ್ಯಾಮ್ರಾ ಕಡೆ ಬಂದರೆ ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಇದೆ, ಎರಡನೇದು 8 MP ಡೆಪ್ತ್ ಕ್ಯಾಮ್ರಾ ಇದೆ ಮತ್ತು ಮೂರನೇದು 2 MP ಮ್ಯಾಕ್ರೋ ಕ್ಯಾಮ್ರಾ ಇದೆ.
ಈ ಫೋನ್ ತೆಗೆಯೋ ಫೋಟೋಸ್ ತುಂಬ ಚೆನ್ನಾಗಿದೆ, ಕಲರ್ಸ್ ಆ್ಯಂಡ್ ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಫೋಟೋ ಮತ್ತು ವಿಡಿಯೋಸ್ನಲ್ಲಿ 10x ಝೂಮ್ ಮಾಡ್ಬೋದು, ಝೂಮ್ ಫೋಟೋಸ್ ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗಿದೆ, ಅಲ್ಟ್ರಾ ವೈಡ್ ಫೋಟೋಸ್ ಸ್ವಲ್ಪ ವಿಡಾಗಿ ಬರುತ್ತೆ, ಇದರ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಮ್ಯಾಕ್ರೋ ಫೋಟೋ ಡೀಟೇಲ್ ಆಗಿ ಬರುತ್ತೆ ಮತ್ತು ಈ ಫೋನ್ನಲ್ಲಿ 4K ವಿಡಿಯೋಸ್ನ 30 FPS ತೆಗಿಬೋದು. ವಿಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ, ಡೀಟೇಲ್ ಆಗಿದೆ ಮತ್ತು 30 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ, ಸೆಲ್ಫಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಶಾರ್ಪ್ ಆಗಿ ಡೀಟೇಲ್ ಆಗಿ ಬರುತ್ತೆ. ಇನ್ನು ಇದರಲ್ಲಿ 1080p ವಿಡಿಯೋಸ್ನ 30 FPS ತೆಗಿಬೋದು, ಇದರ ಕ್ವಾಲಿಟಿ ಚೆನ್ನಾಗಿದೆ. ಆದರೆ ಇದರಲ್ಲಿ ಸ್ಟೇಬಲ್ ವಿಡಿಯೋಸ್ ಬರಲ್ಲ. ಆದರೆ ಈ ಪ್ರೈಸ್ ರೇಂಜ್ಗೆ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ, ಇದನ್ನು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಲೇ ಹೇಳ್ಬೋದು. ಇನ್ನು ಇದರ ಸೆಕ್ಯೂರಿಟಿ ಕಡೆ ಬಂದರೆ ಈ ಫೋನ್ನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ, ಇದು ಫಾಸ್ಟಾಗಿ ವರ್ಕ್ ಆಗುತ್ತೆ ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ, ಇದು ಫಾಸ್ಟಾಗಿ ವರ್ಕ್ ಆಗುತ್ತೆ. ಈ ಫೋನ್ನಲ್ಲಿ 5000 mAh ಬ್ಯಾಟ್ರಿ ಸಿಗುತ್ತೆ, ಇದು ಕೂಡ 25 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. 16 ಮಿನಿಟ್ಸಲ್ಲಿ 0 to 100% ಚಾರ್ಜ್ ಆಗುತ್ತೆ ಮತ್ತು 1 ಡೇ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಕನೆಕ್ಷನ್ ಕಡೆ ಬಂದರೆ ಇದರಲ್ಲಿ ವೈಫೈ 5 ಇದೆ, ಬ್ಲೂಟೂತ್ 5.3 ಸಿಗ್ತಾ ಇದೆ ಮತ್ತು NFC ಇದೆ ಮತ್ತು ಅವಶ್ಯಕತೆ ಇರೋ ಎಲ್ಲ ಕನೆಕ್ಷನ್ ಸಿಗ್ತಾ ಇದೆ. ಸೊ ಈ ಪ್ರೈಸ್ ರೇಂಜ್ಗೆ ಈ ಫೋನ್ ಸ್ವಲ್ಪ ಚೆನ್ನಾಗಿದೆ, ಇದನ್ನು ತಗೊಳ್ಬೋದು. ಮತ್ತು ಈ ಫೋನ್ ಬಗ್ಗೆ ನಿಮ್ಗೇನು ಅನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ಟೆಕ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.